ಮೈಸೂರು ಕುಶಲನಗರ ರೈಲು ಮಾರ್ಗ ಯೋಜನೆಯು ಲಾಭದಾಯಕವಾಗಿಲ್ಲ ಎನ್ನುವ ಕಾರಣಕ್ಕೆ ಯೋಜನೆಯನ್ನು ರೈಲ್ವೆ ಇಲಾಖೆ ಕೈಬಿಟ್ಟಿದೆ. ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಪರ-ವಿರೋಧ ಚರ್ಚೆ ನಡೆಯುತ್ತಿದೆ. ಮೈಸೂರಿನಿಂದ ಕುಶಲನಗರಕ್ಕೆ ರೈಲು ಸಂಪರ್ಕ ಕಲ್ಪಿಸುವ ಯೋಜನೆ ಇದಾಗಿತ್ತು. ಕೇಂದ್ರದಿಂದ ಹಸಿರು ನಿಶಾನೆ ದೊರೆತು ಸರ್ವೆ ಕಾರ್ಯವೂ ನಡೆದಿತ್ತು. ರೈಲು ಮಾರ್ಗಕ್ಕೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆರಂಭದಲ್ಲಿ ಈ ಯೋಜನೆಯ ವೆಚ್ಚ 600 ಕೋಟಿ ಎಂದು ಅಂದಾಜಿಸಲಾಗಿತ್ತು. ಆದರೆ ನಂತರದಲ್ಲಿ 1800 ಕೋಟಿಗೆ ಏರಿಕೆಯಾಯಿತು. ಮಾರ್ಗದ ವೆಚ್ಚ ಹಾಗೂ ಆದಾಯದ ಬಗ್ಗೆ ಸಮೀಕ್ಷೆ ನಡೆಸಬೇಕೆಂದು ರೈಲ್ವೆ ಅಧಿಕಾರಿಗಳು ಹೇಳಿದ್ದರು. ಇದೀಗ ಈ ಮಾರ್ಗ ದೀರ್ಘಾವಧಿಯಲ್ಲಿ ಲಾಭದಾಯಕವಾಗಿಲ್ಲ ಎಂಬ ಅಧಿಕಾರಿಗಳ ವರದಿ ಹಾಗೂ ಸರ್ಕಾರಗಳ ನಿರಾಸಕ್ತಿಯಿಂದ ಯೋಜನೆಯನ್ನು ಕೈಬಿಡಲಾಗಿದೆ. ಕೊಡಗಿಗೆ ರೈಲು ಬರಲಿದೆ ಎಂದು ನಿರೀಕ್ಷೆಯಲ್ಲಿದ್ದವರಿಗೆ ನಿರಾಸೆಯಾಗಿದೆ. ಕೊಡಗು ಜಿಲ್ಲೆ ಭೌಗೋಳಿಕವಾಗಿ ಭಿನ್ನವಾಗಿದ್ದು, ಪರಿಸರಕ್ಕೆ ಹೆಚ್ಚಿನ ಹಾನಿಯಾಗದಂತೆ ರೈಲು ತರಲು ಪ್ರಯತ್ನಿಸಬಹುದು ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಹೇಳಿದ್ದಾರೆ. ರೈಲ್ವೆ ಯೋಜನೆಯಿಂದ ವ್ಯಾಪಾರ ವಹಿವಾಟು ನಡೆಸಲು ಅನುಕೂಲವಾಗಲಿದೆ. ಈ ಸಂಬಂಧ ಕೇಂದ್ರ ಸಚಿವ ವಿ. ಸೋಮಣ್ಣ ಹಾಗೂ ಸಂಸದ ಯದುವೀರ್ ಒಡೆಯರ್ ಅವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಸೆಂಟ್ರಲ್ಲು ಸ್ಟೇಟ್ ಗೌರ್ಮೆಂಟು ಎರಡೂ ಯೋಜನೆ ಸೇರಿಕೊಂಡ್ರೆ ಒಂದು ಅವಕಾಶ. ರೈಲ್ವೇಸು ಸ್ಯಾಂಕ್ಷನ್ ಮಾಡೋದು ಇಟ್ ಇಸ್ ಅ ಸೆಂಟ್ರಲ್ ಗೌರ್ಮೆಂಟ್, ಇದು ಲ್ಯಾಂಡ್ ಕೊಡೋದು ಸ್ಟೇಟ್ ಗೌರ್ಮೆಂಟ್ ವತಿಯಿಂದನೇ ಕೊಡಬೇಕು. ಇನ್ನೊಂದು ಏನಾಗುತ್ತೆ ಅಂತಂದರೆ ಫೀಸಿಬಿಲಿಟಿ ರಿಪೋರ್ಟ್ ಅಂತ ಮಾಡ್ತಾರೆ. ಫೀಸಿಬಿಲಿಟಿ ರಿಪೋರ್ಟ್ ಮಾಡೋದು ನಾವಲ್ಲ, ರೈಲ್ವೇಸ್ ಡಿಪಾರ್ಟ್ಮೆಂಟಲ್ಲಿ. ಅಂದರೆ ನಮ್ಮಲ್ಲಿ ಸೌತ್ ವೆಸ್ಟ್ ರೈಲ್ವೇಸ್ ಅಂತ ನಮ್ಮ ಝೋನ್ ಬರ್ತದೆ, ಮಂಗಳೂರು ಭಾಗ ಪ್ಲಸ್ ಬೆಂಗಳೂರೆಲ್ಲ ಸೌತ್ ವೆಸ್ಟ್ ರೈಲ್ವೇಸು. ಅದು ಫೀಸಿಬಿಲಿಟಿ ರಿಪೋರ್ಟ್ ನಂತರ ಸ್ಟೇಟ್ ಗೌರ್ಮೆಂಟ್ ವೆದರ್ ಶುಡ್ ಟೇಕ್ ಅಪ್ ಲ್ಯಾಂಡ್ ಅಕ್ವಿಸಿಷನ್ ಆರ್ ನಾಟ್ ಮುಖ್ಯ. ಇಲ್ಲಿ ಎರಡು ರೀತಿಲಿ ಒಂದು ಸಮಸ್ಯೆ ಇದೆ. ಒಂದು ಫೀಸಿಬಿಲಿಟಿ ಪ್ಲಸ್ ಸಸ್ಟೈನಬಿಲಿಟಿ. ನಮ್ಮಲ್ಲಿ ಈಕೋ ಸೆನ್ಸಿಟಿವ್ ಏರಿಯಾ ಇರೋದ್ರಿಂದ ಯಾವ ಮಟ್ಟಕ್ಕೆ ಪರಿಸರನ ಹಾನಿ ಮಾಡಿ ತೊಗೋಬೇಕು ಅಂತ ಕಳೆದು ನಿಮಗೆ ಗೊತ್ತಿರೋಂಗೆ ನಾವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆನೇ ಇಲ್ಲಿ ಹಲವಾರು ಹೋರಾಟವೂ ಆಗಿತ್ತು. ರೈಲ್ವೆ ಬೇಡ ಅಂತ ಸಂದರ್ಭದಲ್ಲಿ ಇತ್ತು. ಬಟ್ ಕುಶಾಲನಗರ ಗಂಟ ಬೇಕು ಅಂತ ಎಷ್ಟೋ ಜನಕ್ಕೆ ಹೇಳಿದ್ರು. ಬಟ್ ಕುಶಾಲನಗರಕ್ಕೆ ಬರೋ ಗಂಟ ಮೆಜಾರಿಟಿ ಬರೋದು ಯಾವ ಜಿಲ್ಲೆಗೆ? ಮೈಸೂರು ಜಿಲ್ಲೆಗೆ. ನಮಗೆ ಕುಶಾಲನಗರ ಸ್ಟಾರ್ಟಿಂಗ್ ಇರೋದು ನಮ್ಮ ಕುಶಾಲನಗರ. ಆದ ನಂತರ ಈಗ ಲ್ಯಾಂಡ್ ಆಕ್ವಿಸಿಷನ್ನು ಫೀಸಿಬಿಲಿಟಿ ಪಾಸಿಟಿವ್ ಆಗಿ ಕೊಟ್ಟರೆ ಲ್ಯಾಂಡ್ ಆಕ್ವಿಸಿಷನ್ ನಾವು ನಮ್ಮ ಮುಖ್ಯಮಂತ್ರಿಯವರು ಕೇಳಿ ಅದನ್ನ ಪುಷ್ ಮಾಡ್ತಾರೆ. ರೈಲ್ವೆ ಯೋಜನೆಯನ್ನು ರದ್ದುಗೊಳಿಸಿರುವ ನಿರ್ಧಾರವನ್ನು ಕೆಲವರು ಸ್ವಾಗತಿಸಿದ್ದಾರೆ. ರೈಲು ಬರುವುದರಿಂದ ಸಮಸ್ಯೆಗಳೇ ಹೆಚ್ಚು ಎಂದು ವಿರೋಧಿಸುವವರು ಕೆಲವರಿದ್ದರೆ, ಪ್ರವಾಸೋದ್ಯಮದ ದೃಷ್ಟಿಯಿಂದ ರೈಲು ಬೇಕೆಂಬುದು ಮತ್ತೊಂದು ವರ್ಗದ ಒತ್ತಾಯವಾಗಿದೆ. ಎಲ್ಲರ ಅಭಿಪ್ರಾಯ ಪಡೆದು ಮರುಪರಿಶೀಲಿಸುವಂತೆ ಕೇಂದ್ರಕ್ಕೆ ಮನವಿ ಮಾಡುವುದಾಗಿ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.